ಈ ರೋಡಲ್ಲಿ ಅದು ಬೆಳಗ್ಗೆನೆ ಬಂದಿದ್ರ ಅಬ್ಬೇ ಕಲ್ಲಾಡ್ತದ ಅಲ್ಲೇ ಕೂತ್ಕೊಂಡ್ಬಿಟ್ಟಿದೆ ಒಂದೇ ಕಡೆ. ಇವಾಗ ಗೋಣಿಚೀಲ ಏನಾದ್ರು ಹಾಕಿ ಅಲ್ಲ ಇಲ್ಲಿ ಇಸ್ಕೊಂಡು ಕೇಳ್ತೀನಿ ಮೈಸೂರು ಅದೇನು ಮುನ್ಸಿಪಾಲ್ಟಿ ಹತ್ರ ಅಲ್ಲ ಇದು ಏ ಮಂಜು ಒಂದು ಕೋಲ್ಗಿಲ್ ಏನಾದ್ರು ಅದು ಅಕಸ್ಮಾತ್ ಅದ್ರ ಮೇಲೆ ಹಾಕಿ ಅಕಸ್ಮಾತ್ ಹೆಣ್ಣು ಗ್ಲೌಸ್ ಹಾಕುವ ಅದೇನಾದರೂ ಆಕ್ಷನ್ ಮಾಡಕ್ಕೆ ಬಂದ್ಬಿಟ್ರೆ ಅಕಸ್ಮಾತ್ ಅಲ್ಲಿ ಹೋಗ್ಬಿಟ್ಟು ಸ್ವಲ್ಪ ಯಾಕಂದ್ರೆ ಇದೇನು ಹಾಕು ನೋಡೋಣ. ಇದೆಯಾ ಏನು ರೆಸ್ಪಾನ್ಸ್ ಮಾಡಲ್ಲ. ಮಲ್ಕೊಂಡಿದೆ ಸರ್ ಅದು. ಒಂದ್ಸಲ ಇದು ಹಗ್ಗ ಹಾಕು, ಈ ಕಡೆ ಬರುತ್ತಾ ಇಲ್ಲ ಏನು ಮಾಡುತ್ತೆ ನೋಡೋದು. ಜೀವ ಇಲ್ಲಿದೆ ಏನು ಇದೇನು ಮಾಡಿದ್ರು ರೆಸ್ಪಾನ್ಸೇ ಮಾಡ್ತಿಲ್ಲ. ಅದೇ ಭಯ ಬಿದ್ದೋಗಿರ್ತದೆ. ಅದು ನೀರು ಏನಿಲ್ಲಂಗೆ ಜೀವ ನಿಶಕ್ತಿ ಆಗಿದೆ. ಯಾರೋ ಮಧ್ಯಾಹ್ನ ಊಟ ಹಾಕಿದ್ರು ಅಂತ ನಿಶಕ್ತಿ ಆಗಿದೆ. ಗುಣಿ ಚಿಲ್ಲಿಗೆ ಏನು ಏರ್ಸ್ಕೊಂಡ್ಬಿಡೋಣ ಹೋಗ್ಲಿ ಬರಂಗಿದ್ರೆ ಏನಿದೆಯಾ? ಇಲ್ಲ ರೆಸ್ಪಾನ್ಸ್ ಇಲ್ಲ. ರೆಸ್ಪಾನ್ಸ್ ಇದೆ, ಎತ್ತು ಹೋಯ್ತು ಈ ಕಡೆ. ಕೊಡ್ತೀನಿ ನೋಡು. ಇದು ಅದನ್ನು ಕಚ್ಚಿಬಿಟ್ರೆ ಬತ್ತೆ ಕಷ್ಟ. ಏನು ಇಲ್ಲಿ ನಮಗೇನ ಗಾಡೀಲಿ ಟಾರ್ಚನ್ ಇದೆ ಅಲ್ಲ ಕಾಣಿಸ್ತಾ ಇದೆ ಇಲ್ಲ ಆಗ್ತೀಯಾ ಬೋಲನು ಹತ್ರಕ್ಕೆ ಹೋಗಿ ಕುತ್ತಿಗೆ ಹಾಕ್ಬಾರ್ದು. ಆ ಕುತ್ತಿಗೆ ಎಲ್ಲ ಹಾಕ್ಬಿಟ್ಯಾ? ಇಲ್ಲಿ ಏನಾಗಲ್ಲ. ಓಕೆ ತೆಗಿಯ ಅದು ಫ್ರೆಂಡ್ಲಿ ಆಗಿ ನಾಕ್ ಮಾಡ್ಕೊಂಡು ಹೋಗು. ಬರ್ಬರ್ ಅಂದ್ರೆ ಬಂದ್ಬಿಡು. ಅದು ಎದುರುತ್ತೀಗ ಹಂಗೆ ಹಾಕಕ್ಕೆ ಹೋದ ಏನಿಲ್ಲ, ಹೋಗ್ಬೋದು ಅನ್ಸುತ್ತೆ. ಹತ್ರಕ್ಕೆ ಬಿಡ್ತಾ ಇದೆ. ದಿನವಾರು ಇಲ್ಲ, ದಿನವಾರು ಸರ್ ಕೈಯಲ್ಲಿ ಹಿಡ್ಕೋಬಹುದು ಅನ್ಸುತ್ತೆ. ಮ್ಯಾಟ್ ಕೊಡಿ, ಅದು ಮ್ಯಾಟ್ ಮ್ಯಾಟ್ ಕೊಡೋಣ. ಅಬ್ಬೇ ನಾವು ಕೊಡೋಣ. ಹತ್ರಕ್ಕೆ ಹೋದ್ರೆ ಮ್ಯಾಟ್ ಹಾಕಿ ಮ್ಯಾಟ ಹತ್ರಕ್ಕೆ ಹೋಗು. ಇಲ್ಲ ಫ್ರೆಂಡ್ಲಿ ಆಗಿದೆ ನೋಡು. ಈ ಮ್ಯಾಟ್ ಒಂದು ಬೆಸ್ಟ್ ಐಡಿಯಾ ಇದೆ. ಬಿಟ್ಟು ಇದೊಂದು ಅಡ್ಡ ಹಾಕಿ ಮುಂಜ ಈ ಮ್ಯಾಟಂಗೆ ಎತ್ಬೇಕು ಅಷ್ಟೇ. ಬೆಸ್ಟ್ ಗೋಣಿ ಚೀಲ ಬಂದ್ರಾಗನ ಯಾಕೋ ಸ್ವಲ್ಪ ನೀನು ಹೆಲ್ಮೆಟ್ ಹಾಕಿದೆಯಲ್ಲ ಅದಕ್ಕೆ ಅದು ಬಿಸ್ಕೆಟ್ ಹಾಕೋ ಹತ್ರಕ್ಕೆ. ಗ್ಲೌಸ್ ಹಾಕಿದ್ಯಾ ನೋಡೋ ಸುಮ್ಮನೆ. ಅಪ್ಪ ಗ್ಲೌಸ್ ಹಾಕೊಂತೀಯ ಅವಲ್ಯಾ? ಹಂಗೆ ಸೈಲೆಂಟ್ ಹತ್ರಕ್ಕೆ ಹೋಗು. ಇಲ್ಲ ಬೈದ್ರೆ ಹುಷಾರಾಗಿದೆ. ಯಾರೋ ತೂಕ ಮೈದಾ ತಾಗಿ ಅದಕ್ಕೆ ಬೈಟ ಇಚ್ಚಿಲಾಗ ಮುಂಚೆ ಹಂಗೆ ಪಟ ಇಲ್ಲ ಕಾಲ್ ಬಿಡಿಸಕ್ಕೆ ನಾವು ಅಲ್ಲ ಸ್ವಲ್ಪ ಲೂಸ್ ಮಾಡಿ ಏನಾದ್ರು. ನಮ್ಗೇನು ಭಯ ಅಂದ್ರೆ ಬಾಟ್ಲುಗಳು ಒಡೆದೋಗಿದೆ. ಅದಕ್ಕೆ ಇಲ್ಲ ಒಂದು ಹೊಟ್ಟಿಗೆ ಬಿದ್ರೆ ಸಾಕು, ಸ್ವಲ್ಪ ಬಿಡೋದು ಹಾಗೆ ಹಾಕಿ ಹಾಕಿರೋದೇ ಅನ್ಸುತ್ತೆ. ಹಂಗೆ ಹಾಕಪ್ಪ. ಹಿಂಗೆ ಹೇಳ್ತೀನಿ ನಾವು. ಅದು ಕಡಿ ಗಾಡಿಗೆ ಬಿತ್ತಾ ನಾಳೆ ಬಂದ
ಹೆಂಗ ಅವರು ಇರ್ಬೋದು. ದೂರ ಬಟ್ಟೆ ಹಾಕಿ ಬಾಯಿ ಮೇಲೆ ಬೇಡ ಆ ಕಡೆ ಕೊಡ್ಲಿ. ವೆರಿ ಗುಡ್ ವೆರಿ ಗುಡ್. ವೆರಿ ಗುಡ್. ಅದು ರನ್ನಿಂಗ್ ಬಾಲ್ ಬಿದ್ರೆ ನೀರಲ್ಲಿ ಹೋಗೋ ಹುಡುಗ ಸೂಪರ್ ಸರ್. ನೀರಲ್ಲಿ ಹೋಗೋ ಇದು ಕೂಡ ಅಷ್ಟೇ ರನ್ನಿಂಗ್ ಬಾಲ್ ನಾವು ಹಸಲು ನೋಡ್ಕೊಂಡು ಹೋಗ್ತಾ ಇರ್ತೇವೆ. ನಾವು ಇಲ್ಲಿಂದ ರನ್ನಿಂಗ್ ಬಾಲ್ ಹಾಕ್ತಿರಕಣ ಅದು ಕರೆಕ್ಟಾಗಿ ಸಿಕ್ಕಾಕೊಂಡು ಸಾಕು ಪಟ್ ಅಂತ ಹೇಳಿದ್ಬಿಟ್ಟು ನಿಮ್ ಕೈ ಕೊಡ್ಬೇಕು ಅಷ್ಟು ಧೈರ್ಯವಾಗಿ ಒಳಗಡೆ ಹೋಗಿ ಮಾಡಿದ್ದು ಸರ್. ನಾವು ಯಾವ್ದಾದ್ರು ಒಂದು ಒಳ್ಳೇದು ಮಾಡಿದ್ರೆ ನಮ್ಗೂ ಯಾರೋ ನಮ್ಮ ಮಕ್ಳಿಗಾದ್ರೂ ಒಂದು ಒಳ್ಳೆ ಇಲ್ಲ ಸರ್, ಒಂದು 2 ದಿನ ಅಂತ ಅದು ನಾಯಿ ಬಿದ್ಬಿಟ್ಟು ತುಂಬಾ ಯಾರು ನೋಡಿಲ್ಲ. ಅದು ಮುಸ್ಲ ಹಾಕ್ಬೇಕು ಸ್ವಲ್ಪ ಇದು, ಯಾಕಂದ್ರೆ ಇವಾಗ ನಾಯಿ ಬಿದ್ದಿದ್ದು ಸರ್ ಹೋಯ್ತು. ಯಾರೋ ಸಣ್ಣ ಮಕ್ಳು ಏನಾದ್ರು ಆಡ ಗಿಡ ಬಂದು ಮಕ್ಳಿಗೆ ಬಿದ್ದೋದು ಅದಕ್ಕೆ ಸರ್ ಸ್ವಲ್ಪ ಇವಾಗ ನಾವೇ ಸೇರಿ ಒಂದು ಕಲ್ಲು ಗಿಲ್ಲು ಏನಾದ್ರು ಮುಚ್ಚಿದ್ರೆ ಸರ್ ಹೋಗ್ತದೆ. ಯಾಕಂದ್ರೆ ಸಣ್ಣ ಪುಟ್ಟ ಮಕ್ಳು ಬಿದ್ದೋದ್ರೆ ಆ ಮಕ್ಳಿಗೆ ಏನು ಗೊತ್ತಾಗ್ತದೆ, ಒಂದಿನ ಜೀವನ ಅಷ್ಟೇ. ಇದೇನೋ ಪ್ರಾಣ ಆಗಿದ್ದಕ್ಕೆ 2 ದಿನ ಇತ್ತು. ಅದೇ ಮಕ್ಳಿಗೆ ಬಿದ್ದೋದ್ರೆ ಗೊತ್ತಾಗಿದ್ರೆ ಅವ್ರು ರೈತಲ್ಲ ಹುಡುಕಾಡ್ಬಿಟ್ರೆ ಯಾರು ಗೊತ್ತಾಗ್ತದೆ, ರೆಸ್ಪಾನ್ಸ್ ಆಗಲ್ಲ ಸರ್. ಇವತ್ತು ಬಂದ್ಬಿಟ್ಟು ಈ ಅಂಬೇಡ್ಕರ್ ಭವನ್ ಪಾರ್ಕ್ ಒಳಗಡೆ ಇದೆ, ಅಲ್ಲಿ ಒಂದು ಇದು ಇದೆ ಸರ್, ಟ್ಯಾಂಕ್. ಅದು ಮುಚ್ಚಲ ಇಲ್ಲ. ನೆನ್ನೆನೋ ಮೊನ್ನೆನೋ ಒಂದು ನಾಯಿ, ದೊಡ್ಡ ನಾಯಿ ಬಂದು ಬಿಟ್ಬಿಟ್ಟಿದೆ. ಪಾಪ ಅದಕ್ಕೆ ಬಾಯಿ ಇಲ್ಲ ಹೇಳಕ್ಕೆ ನಾನು ಕಾಪಾಡಿ ಅಂತ. ಅದು ಕಿರ್ಚಿ ಟಯರ್ಡ್ ಆಗಿ ಮನ್ಬಿಟ್ಟಿತ್ತು. ನಮ್ಮ SST ಸಾರ್ಗೆ ಯಾರೋ ಕಂಪ್ಲೇಂಟ್ ಮಾಡಿ ಸರ್, ನನ್ಗೆ ಅವ್ರು ಕಂಪ್ಲೇಂಟ್ ಮಾಡಿದ್ರು. ನಾನು ಬಂದು ನಿಮ್ಮ ಸ್ಟೇಷನ್ ಬಂದು ನಿಮ್ಗೆಲ್ಲ ಕರ್ಕೊಂಡು ಬಂದೆ ಸರ್. ಅದಕ್ಕೆ ತುಂಬಾ ಧನ್ಯವಾದಗಳು ಸರ್. ಯಾಕಂದ್ರೆ ಒಂದು ಜೀವ, ಬಾಯಿ ಇಲ್ಲದ ಜೀವ ನಾವು ಕಾಪಾಡಿದ್ದೀವಿ. ಅದು ನಮ್ಗೆ ದೇವರು ಖಂಡಿತ ಒಳ್ಳೇದು ಮಾಡ್ತಾರೆ ಸರ್. ಈ ತರ ಒಳ್ಳೇದು ನೀವು ಮಾಡ್ತಾ ಇರ್ಬೇಕು. ಯಾಕಂದ್ರೆ ನಮ್ KGF ಫೈರ್ ಸರ್ವಿಸ್ ಬಂದ್ಬಿಟ್ಟು ತಕ್ಷಣ ಸರ್ ನಮ್ಗೆ ಇದು ರೆಸ್ಪಾನ್ಸ್ ಕೊಡ್ತಾರೆ. ಪರ್ಸನಲ್ ನಂಬರ್ ಇಟ್ಕೊಂಡಿದ್ದಾರೆ. ಫೋನ್ ಮಾಡಿದ ತಕ್ಷಣ ಹೇಳಿ ಪಾಂಡಿ ಅಂತಾರೆ. ಆ ತರ ಅವರು ನಮ್ಗೆ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾರೆ. ಅವ್ರು ತುಂಬಾ ಧನ್ಯವಾದಗಳು ಸರ್. ನಮ್ಗೆ ಹೊಸ ಗಾಡಿ ಬೇರೆ ಬಂದಿದೆ, ನಮ್ಗೆ ತುಂಬಾ ಸಂತೋಷ ಆಯ್ತು. ಫೈರ್ ಸರ್ವಿಸ್ಗೆ ಹೊಸ ಗಾಡಿ ಬಂದಿದೆ. ಒಳ್ಳೆ ಕೆಲಸ ಮಾಡಲಿ ಸರ್. ಎಲ್ಲರೂ ಕಾಪಾಡಿದ್ದಕ್ಕೆ ತುಂಬಾ ಧನ್ಯವಾದ ಸರ್. ಥ್ಯಾಂಕ್ ಯು ಸರ್.